ನಮಸ್ಕಾರ. ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಗಂಭೀರ ಆರೋಪದ ಕಥೆಯನ್ನ. ಇಲ್ಲಿ ಎರಡು ಕಡೆ ವಾದಗಳಿವೆ, ಆದರೆ ತನಿಖೆ ಮಾತ್ರ ಒಂದೇ. ಬನ್ನಿ ಇದ್ರ ಆಳಕ್ಕೆ ಇಳಿದು ನೋಡೋಣ. ಸೊ ಈ ಕಥೆ ಶುರುವಾಗೋದು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಿಂದ. ಇಲ್ಲಿ ಸಮೀರ್ ಮುಲ್ಲಾ ಅಂತ ಒಬ್ಬ ಜಿಮ್ ಟ್ರೇನರ್ ಇದ್ರು. ಇದೇ ಕಥೆಯ ಇನ್ನೊಂದು ಪ್ರಮುಖ ಪಾತ್ರಧಾರಿ ಖುಷಿ ಕಲ್ಬುರ್ಗಿ. ಈ ಯುವತಿ ಸಮೀರ್ ಮೇಲೆ ಒಂದು ಸ್ಫೋಟಕ ಆರೋಪ ಮಾಡ್ತಾರೆ. ಅದು ಲೈಂಗಿಕ ದೌರ್ಜನ್ಯ ಮತ್ತು ಬ್ಲ್ಯಾಕ್ಮೇಲ್ನ ಆರೋಪ. ನೋಡಿ, ಈ ಒಂದು ಆರೋಪದಿಂದಾಗಿ ಇದು ಕೇವಲ ಇಬ್ಬರ ನಡುವಿನ ವಿಷಯ ಆಗಿ ಉಳಿಯಲಿಲ್ಲ. ಎರಡು ಕುಟುಂಬಗಳು, ಸಮುದಾಯದ ಸಂಘಟನೆಗಳು, ಆಕ್ಟಿವಿಸ್ಟ್ಗಳು ಎಲ್ಲರೂ ಈ ಪ್ರಕರಣದಲ್ಲಿ ಭಾಗಿಯಾದ್ರು. ಇದು ಎಲ್ಲಿಗೆ ಬಂದು ನಿಂತಿತ್ತು ಅಂದ್ರೆ ಬೀದಿಗಳಲ್ಲಿ ಪ್ರತಿಭಟನೆ, ಸಾರ್ವಜನಿಕವಾಗಿ ಘರ್ಷಣೆಗಳು ಶುರುವಾದ್ವು. ಸರಿ, ಹಾಗಿದ್ರೆ ಈ ಇಡೀ ಪ್ರಕರಣವನ್ನ ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಒಂದು ಖಾಸಗಿ ಜಗಳ ಬೀದಿಗೆ ಬಂದಿದ್ದು ಹೇಗೆ ಅಂತ ನೋಡೋಣ. ಆಮೇಲೆ ಖುಷಿ ಹೇಳೋ ಕಥೆ ಏನು, ಅದಕ್ಕೆ ಪ್ರತ್ಯಾಗಿ ಸಮೀರ್ ವಾದ ಏನು, ಇದೆಲ್ಲದರ ಮಧ್ಯ ಪೊಲೀಸರ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ, ಮತ್ತು ಕೊನೆಗೆ ಈ ಗೊಂದಲಮಯ ಸಾಕ್ಷ್ಯಗಳ ನಡುವೆ ಉತ್ತರ ಸಿಗದ ಮೂಲಭೂತ ಪ್ರಶ್ನೆಗಳು ಯಾವುವು, ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಹಿಂದೂ ಕಾರ್ಯಕರ್ತರು ಮತ್ತು ಎಸ್ಎಸ್ಕೆ ಸಮಾಜದ ಸದಸ್ಯರು ಸಮೀರ್ನನ್ನು ಎದುರಿಸಿ ಅವನ ಮೇಲೆ ಲವ್ ಜಿಹಾದ್ ಆರೋಪ ಮಾಡಿದಾಗ ಪರಿಸ್ಥಿತಿ ಎಕ್ದಂ ಕೈಮೀರಿ ಹೋಯಿತು. ಸಾಮಾನ್ಯವಾಗಿ ಪ್ರೀತಿಯ ನೆಪದಲ್ಲಿ ಹಿಂದೂ ಮಹಿಳೆಯರನ್ನ ಮತಾಂತರ ಮಾಡ್ಲಾಗ್ತಿದೆ ಅನ್ನೋ ಆರೋಪಕ್ಕೆ ಈ ಪದವನ್ನ ಬಳಸಲಾಗುತ್ತೆ. ನೋಡಿ, ಘಟನೆಗಳು ಒಂದರ ಹಿಂದೊಂದು ಹೇಗೆ ನಡೀತು ಅಂತ. ಮೊದಲು ಸಮೀರ್ನನ್ನ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಕಾರ್ಯಕರ್ತರು ಅವನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ರು ಅಂತ ಆರೋಪ ಕೇಳಿಬರುತ್ತೆ. ಇದರ ಬೆನ್ನಲ್ಲೇ ಸುಮಾರು 300ರಿಂದ 400 ಜನ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಗೆ ಸೇರ್ತಾರೆ. ಇದಕ್ಕೆ ಪ್ರತಿಯಾಗಿ ಸಮೀರ್ ಕುಟುಂಬದವರು ಖುಷಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ರು ಅಂತ ಮತ್ತೊಂದು ಆರೋಪ. ಸರಿ, ಈಗ ನೇರವಾಗಿ ಪ್ರಕರಣದ ಮೊದಲ ನಿರೂಪಣೆಯತ್ತ ಹೋಗೋಣ. ಅಂದರೆ ಖುಷಿ ಕಲ್ಬುರ್ಗಿ ಪೊಲೀಸರಿಗೆ ಕೊಟ್ಟ ದೂರಿನಲ್ಲಿ ಏನಿದೆ ಅಂತ ನೋಡೋಣ. ಖುಷಿ ತನ್ನ ದೂರಿನಲ್ಲಿ ಹೇಳೋದು ಹೀಗೆ: ಅವನು ನನ್ಗೆ ಏನೋ ಬೆರೆಸ್ದ ಪಾನೀಯ ಕೊಟ್ಟ, ಅದಾದ್ಮೇಲೆ ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ, ಆಮೇಲೆ ಅವನು ನನಗೆ ವಿಡಿಯೋ ತೋರಿಸ್ದ. ಖುಷಿ ಕೊಟ್ಟ ದೂರಿನ ಪ್ರಕಾರ ಘಟನೆಗಳ ಸರಪಳಿ ಈ ರೀತಿ ಇದೆ. ಮೊದಲಿಗೆ ಆಗಸ್ಟ್ 16, 2025ರಂದು ಸಮೀರ್ ತನ್ನ ಮನೆಗೆ ಆಹ್ವಾನಿಸ್ತಾನೆ. ಅಲ್ಲಿ ಜ್ಯೂಸ್ನಲ್ಲಿ ಮತ್ತು ಬರುವ ಔಷಧಿ ಬೆರೆಸಿ ಕೊಡ್ತಾನೆ. ಆಕೆ ಪ್ರಜ್ಞೆ ತಪ್ಪಿದಾಗ ಲೈಂಗಿಕ ದೌರ್ಜನ್ಯ ಎಸಗಲಾಗುತ್ತೆ. ಅಷ್ಟೇ ಅಲ್ಲ, ಆಕೆಯ ಒಪ್ಪಿಗೆ ಇಲ್ಲದೆ ಒಂದು ವಿಡಿಯೋವನ್ನೂ ರೆಕಾರ್ಡ್ ಮಾಡಲಾಗುತ್ತೆ. ಕೊನೆಗೆ ಅದೇ ವಿಡಿಯೋ ಇಟ್ಕೊಂಡು ಮತ್ತೆ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿ ಬ್ಲ್ಯಾಕ್ಮೇಲ್ ಮಾಡ್ತಿದ್ದ ಅಂತ ಆಕೆ ಆರೋಪಿಸಿದ್ದಾರೆ. ಇದು ಖುಷಿ ಕಡೆಯ ಕಥೆ ಆದ್ರೆ, ಇದಕ್ಕೆ ಪೂರ್ತಿ ತದ್ವಿರುದ್ಧವಾದ ಇನ್ನೊಂದು ಕಥೆ ಇದೆ. ಅದು ಸಮೀರ್ ಮುಲ್ಲಾ ಮತ್ತು ಅವನ ಕುಟುಂಬದ ವಾದ. ಬನ್ನಿ ಅವರೇನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿ ನೋಡಿ, ಈ ಇಡೀ ಕೇಸ್ನ ಕೇಂದ್ರ ಬಿಂದುವೇ ಇದು. ಇಬ್ಬರ ವಾದಗಳ ನಡುವಿನ ಮುಖ್ಯವಾದ ವಿರೋಧಾಭಾಸ. ಖುಷಿ ಹೇಳ್ತಾಳೆ, ಅವನು ನನಗೆ ಮತ್ತು ಬರೋ ಔಷಧಿ ಕೊಟ್ಟು ನಾನು ಪ್ರಜ್ಞೆ ತಪ್ಪಿದ್ದಾಗ ವಿಡಿಯೋ ಮಾಡಿದ್ದ ಅಂತ. ಸಮೀರ್ ಹೇಳ್ತಾನೆ, ಅಲ್ಲ, ಅವಳು ನನಗೆ ಮತ್ತು ಬರೋ ಔಷಧಿ ಕೊಟ್ಟು ನಾನು ಪ್ರಜ್ಞೆ ತಪ್ಪಿದ್ದಾಗ ವಿಡಿಯೋ ಮಾಡಿದ್ದು ಅಂತ. ಅಂದ್ರೆ ಇಬ್ರು ಒಬ್ಬರ ಮೇಲೊಬ್ರು ಒಂದೇ ರೀತಿ ಆರೋಪ ಮಾಡ್ತಿದ್ದಾರೆ. ಸಮೀರ್ ವಾದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಅವನು ಹೇಳೋದು ಹೀಗೆ: ಒಂದು ವೇಳೆ ನಾನೇ ಅವಳಿಗೆ ಮತ್ತು ಬರುವ ಔಷಧಿ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ರೆ ಅವಳು ಮಲಗಿರ್ಬೇಕಿತ್ತು. ಆದ್ರೆ ವಿಡಿಯೋದಲ್ಲಿ ನಾನೇ ಮಲಗಿದ್ದೀನಿ, ಅವಳು ವಿಡಿಯೋ ಮಾಡ್ತಿದ್ದಾಳೆ, ಆ ವಿಡಿಯೋ ಇರೋದು ಅವಳ ಫೋನ್ನಲ್ಲಿ ಅಂತ ಪೊಲೀಸರಿಗೆ ಸವಾಲ್ ಹಾಕ್ತಾನೆ. ಅಷ್ಟೇ ಅಲ್ಲ, ಸಮೀರ್ ಕುಟುಂಬದವರು ಇದೊಂದು 3 ವರ್ಷಗಳ ಸಮ್ಮತಿಯುಳ್ಳ ಸಂಬಂಧ ಅಂತ ಹೇಳ್ತಿದ್ದಾರೆ. ಎರಡೂ ಕುಟುಂಬಗಳಿಗೆ ಈ ವಿಷಯ ಗೊತ್ತಿತ್ತು, ಪರಸ್ಪರ ಮನೆಗಳಿಗೆ ಹೋಗಿ ಬರ್ತಾ ಇದ್ವಿ ಅಂತನೂ ಹೇಳ್ತಾರೆ. ಹುಟ್ಟುಹಬ್ಬ ಸಮಾರಂಭಗಳಿಗೆ ಒಟ್ಟಿಗೆ ಹೋಗಿದ್ರಂತೆ. ಅಷ್ಟೇ ಯಾಕೆ, ಎರಡೂ ಕುಟುಂಬದವರು ಒಟ್ಟಿಗೆ ಗೋವಾಕ್ಕೆ ಪ್ರವಾಸ ಹೋಗಿದ್ರು. ಆಗ ಖುಷಿ ತಂದೆಯೇ ಇಬ್ಬರನ್ನು ಡ್ರಾಪ್ ಮಾಡಿದ್ರು ಅಂತ ಸಮೀರ್ ಸಹೋದರಿ ಹೇಳ್ತಾರೆ. ಈ ಹತ್ತಿರದ ಸಂಬಂಧಕ್ಕೆ ಸಾಕ್ಷಿಯಾಗಿ ತಮ್ಮ ಬಳಿ ಫೋಟೋಗಳಿವೆ ಅಂತನೂ ಅವ್ರು ಹೇಳ್ಕೊಳ್ತಾರೆ. ಸರಿ, ಈಗ ನಮ್ಮುಂದೆ 2 ಕಥೆಗಳಿವೆ. ಎರಡೂ ಒಂದಕ್ಕೊಂದು ಸಂಪೂರ್ಣ ವಿರುದ್ಧ. ಇಂಥ ಸಂದರ್ಭದಲ್ಲಿ ಸತ್ಯ ಏನು ಅಂತ ಕಂಡುಹಿಡಿಯೋಕೆ ನಮಗಿರೋ ಒಂದೇ ದಾರಿ ಅಂದ್ರೆ ಅದು ಪೊಲೀಸರ ಅಧಿಕೃತ ತನಿಖೆ. ಇಲ್ಲಿರೋ ಒಂದು ಅಚ್ಚರಿಯ ವಿಷಯ ಅಂದ್ರೆ, ಇದು ಒಂದೇ ಒಂದು ವಿವಾದವಾದ್ರೂ ಇದರ ಸುತ್ತ ಬರೋಬ್ಬರಿ 3 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಇದು ಈ ಕೇಸ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಆ 3 ಎಫ್ಐಆರ್ಗಳು ಯಾವುವು ಅಂತ ನೋಡೋಣ. ಮೊದಲನೇದು ಸಮೀರ್ನ ಕುಟುಂಬದವರು ಕೊಟ್ಟ ದೂರು. ತಮ್ಮ ಮಗನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಲಾಗಿದೆ ಅಂತ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಎರಡನೇದು ಖುಷಿ ಕುಟುಂಬದವರದು. ಸಮೀರ್ ಕುಟುಂಬದವರು ನಮ್ಮ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ವಿದ್ಯಾನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಮತ್ತು ಮೂರನೆಯದು ಖುಷಿ ಕಲ್ಬುರ್ಗಿ ಕೊಟ್ಟಿರೋ ಮೂಲ ದೂರು, ಅಂದ್ರೆ ಲೈಂಗಿಕ ದೌರ್ಜನ್ಯ ಮತ್ತು ಬ್ಲ್ಯಾಕ್ಮೇಲ್ ಆರೋಪ.
ಇದು ಕೂಡ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲೇ ದಾಖಲಾಗಿದೆ. ಸತ್ಯಾಸತ್ಯತೆ ಪರೀಕ್ಷಿಸೋಕೆ, ಅದರಲ್ಲೂ ಮುಖ್ಯವಾಗಿ ಆ ವಿವಾದಾತ್ಮಕ ವಿಡಿಯೋದ ಮೂಲ ಯಾವುದು ಅಂತ ಕಂಡಿಡಿಯೋಕೆ ಪೊಲೀಸರು ಈಗ ಸಮೀರ್ ಮತ್ತು ಖುಷಿ ಇಬ್ರ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡು ಫೊರೆನ್ಸಿಕ್ ಪರೀಕ್ಷೆಗೆ ಕಳಿಸಿದ್ದಾರೆ. ಇಲ್ಲಿಂದ ನಮ್ಮ ತನಿಖೆ ಈ ಕೇಸಿನ ರಹಸ್ಯಮಯ ಭಾಗಕ್ಕೆ ಬಂದು ನಿಲ್ತೆ. ಇಲ್ಲಿ ಡಿಜಿಟಲ್ ಸಾಕ್ಷ್ಯಗಳು ಮತ್ತು ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳೇ ಪ್ರಮುಖ ಪಾತ್ರ ವಹಿಸ್ತವೆ. ಕೊನೆಗೆ ಇಡೀ ಪ್ರಕರಣ ಬಂದು ನಿಲ್ಲೋದು ಒಂದೇ ಒಂದು ಪ್ರಶ್ನೆಯ ಹತ್ತಿರ: ಯಾರ ಫೋನ್ನಲ್ಲಿ ಅಡಗಿದೆ ನಿಜವಾದ ಸತ್ಯ? ಪೊಲೀಸರು ಪರಿಶೀಲನೆ ನಡೆಸುತ್ತಿರುವ ಪ್ರಮುಖ ಡಿಜಿಟಲ್ ಸಾಕ್ಷ್ಯಗಳ ಬಗ್ಗೆ ನೋಡೋಣ. ಸಮೀರ್ ಫೋನ್ನಲ್ಲಿ ಬೇರೆ ಹಿಂದೂ ಯುವತಿಯರ ಫೋಟೋಗಳು ಸಿಕ್ಕಿವೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಗರ್ಭಧಾರಣೆಗೆ ಸಂಬಂಧಪಟ್ಟ ಮಾತ್ರೆಗಳು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ನ ಫೋಟೋಗಳು ಸಿಕ್ಕಿವೆ ಅಂತೆ. ಮತ್ತೊಂದೆಡೆ ಖುಷಿಯ ಫೋನ್ನಲ್ಲಿ ಸಮೀರ್ ರೆಕಾರ್ಡ್ ಮಾಡಿದಾನೆ ಅಂತ ಆಕೆ ಆರೋಪಿಸುತ್ತಿರುವ ಆ ವಿಡಿಯೋಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಆ ವಿಡಿಯೋ ಇದೆಯೋ ಇಲ್ವೋ, ಇದ್ರೆ ಅದನ್ನ ಯಾರು ಯಾಕೆ ಮಾಡಿದ್ರು ಅನ್ನೋದೇ ಈ ಕೇಸ್ನ ಕೇಂದ್ರ ಬಿಂದುವಾಗಿದೆ. ಹೀಗೆ ನಮ್ಮ ಮುಂದೆ ಎರಡೂ ತದ್ವಿರುದ್ಧ ಕಥೆಗಳಿವೆ. ಡಿಜಿಟಲ್ ಸಾಕ್ಷಿಗಳು ಇನ್ನೂ ಪರಿಶೀಲನೆಯಲ್ಲಿವೆ. ಇಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆ ನಿಜವಾಗಿಯೂ ಯಾವ ಸತ್ಯವನ್ನ ಹೊರತರಲಿದೆ? ಒಂದು ಕಥೆ ಸತ್ಯ ಅಂತ ಸಾಬೀತಾದ್ರೆ ಇನ್ನೊಂದು ಕಥೆಯ ಭವಿಷ್ಯವೇನು? ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.